ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ಇವತ್ತು ಬಂದು ನಾನು ವೆಜಿಟೇಬಲ್ ಬಿರಿಯಾನಿ ಮಾಡ್ಲತ್ತೀನಿ. ಅದ್ರ ಸಲುವಾಗಿ ನಾನು ಮನೆಗೆ ಏನೆಲ್ಲ ತರಕಾರಿ ಅವಲ್ವಾ ಅವಷ್ಟು ತೊಗೊಂಡಿನಿ. ಅಂದರೆ ಎರಡೆರಡು ತೊಗೊಂಡಿನಿ. ಆಲೂ, ಕ್ಯಾಪ್ಸಿಕಮ್ಮು, ಟಮಾಟ, ಇನ್ನು ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕ್ಯಾರೆಟು ಇವೆಲ್ಲ ತೊಗೊಂಡು ಇನ್ನು ಕಟ್ ಮಾಡಬೇಕಲ್ವ. ಅದ್ರ ಸಲುವಾಗಿ ನಾನು ಫಸ್ಟು ತೊಳ್ಕೊಳತ್ತೀನಿ ಎಲ್ಲ. ಅದ್ರ ಸಲುವಾಗಿ ನಾನು ಒಂದು ಬಾಣ್ಗೆಗೆ ಅಷ್ಟು ನೀರು ತೊಗೊಂಡು ತೊಳಿಬೇಕಂತಂದು ಎಲ್ಲ ತರಕಾರಿಗಳು ತೊಗೊಂಡು ಇಟ್ಕೊಂಡೀನಿ. ಇನ್ನು ಮೆಣಸಿನ್ಕಾಯಿ ಎಲ್ಲ ತೆಕ್ಕೊಂಡು ತೊಳ್ಕೊಳತ್ತೀನಿ. ಇನ್ನು ನಿಂಬು ಭೀ ತೊಗೊಂಡಿನಿ. ಬಿರಿಯಾನಿ ಅಂದಿದ್ಮೇಲೆ ನಿಂಬು ಬೇಕಲ್ವ, ಅದ್ರ ಸಲುವಾಗಿ. ಇನ್ನು ಇದಕ್ಕೆ ಕೊತ್ತಂಬರಿ, ಪುದೀನ, ಕರಿಬೇವು, ಇನ್ನು ಮೊಸರು ಅವೆಲ್ಲ ತೊಗೊಂಡು ತಂದು ಇಟ್ಕೊಂಡೀನಿ. ಇನ್ನು ಕಂಪಲ್ಸರಿ ಯಾವಾಗ ಭೀ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಈ ಥರ ಮಾಡ್ತೀವಲ್ವ, ಯಾವಾಗಾರ ಒಂದು ಸರ್ತಿ ವೆಜಿಟೇಬಲ್ ಬಿರಿಯಾನಿ ಇರಲಿ ಅಂತಂದು ನಾನು ಕಂಪಲ್ಸರಿ ಮಾಡ್ತೀನಿ ವೆಜಿಟೇಬಲ್ ಬಿರಿಯಾನಿ. ಇನ್ನು ಮಕ್ಕಳು ಭೀ ಅಷ್ಟೊಂದು ತರಕಾರಿಗಳು ತಿನ್ನಲ್ಲ ಅಂತಂದರೆ ಈ ಥರ ಬಿರಿಯಾನಿ ಟೈಪು ಮಾಡಿಕೊಟ್ರೆ ಇನ್ನು ಟೇಸ್ಟಾಗಿ ತಿಂತಾರೆ. ಅದ್ರ ಸಲುವಾಗಿ ಕಂಪಲ್ಸರಿ ಮಾಡ್ತೀನಿ. ಒಂದೊಂದು ದಿನ ಸಂಡೇ ದಿನ ಕಂಪಲ್ಸರಿ ಚಿಕನ್ನು ಅದು ಇಲ್ದೋಯ್ತು ಅಂದ್ರೆ ವೆಜಿಟೇಬಲ್ ಬಿರಿಯಾನಿ ಮಾಡ್ತೀನಿ. ಅದ್ರ ಸಲುವಾಗಿ ನಾನು ತರಕಾರಿ ಎಲ್ಲವೆಲ್ಲ ತೊಳ್ಕೊಂಡು ಇನ್ನು ಇವು ಕಟ್ ಮಾಡ್ಕೊಳತ್ತೀನಿ. ಇದಕ್ಕೆ ತರಕಾರಿ ಅಲ್ಲದಷ್ಟೇ ಮಿಲ್ ಮೇಕರು ಅಂದ್ರೆ ಸೋಯಾಬೀನ್ ಅಂತೀವಲ್ವ, ಅವು ನಾನು ನೆನಿಕ್ಕೊಂಡೀನಿ. ಒಂದು ಕಪ್ಪಷ್ಟು ತೊಗೊಂಡು ನೆನಿಕ್ಕೊಂಡು ಆಲ್ರೆಡಿ ಒಂದು ಅರ್ಧ ಗಂಟೆ ಆಗಿತ್ತು. ಅದ್ರ ಸಲುವಾಗಿ ಅವು ನಾ ಬೇರೆ ಕೆಲಸ ಎಲ್ಲ ಮಾಡತನ ನೆನಿತಾವಂತ ಅವಾಗೆ ನೆನಿತೀನಿ. ಇನ್ನು ಇವತ್ತಂತೂ ಎಲ್ಲ ಚಾಕು ಸಿಗಲಾಗಿತ್ತು. ನಾನು ಡೈಲಿ ಯೂಸ್ ಮಾಡೋ ಚಾಕು. ಅದ್ರ ಸಲುವಾಗಿ ಎಲ್ಲದ ಎಲ್ಲಿಲ್ಲ ಅಂತ ಹುಡುಗ್ಲತ್ತಿದ. ಅಸಲು ಸಿಗಲ್ಲೋಯ್ತು. ಇನ್ನು ಲಾಸ್ಟಿಗೆ ಎಲ್ಲದ ಎಲ್ಲಿಲ್ಲ ಅಂತ ನೋಡಿ ನಮ್ಮ ಮನೆಯವ್ರು ಅದು ಹುಡುಕೊಟ್ಟರು. ಇನ್ನು ಅದ್ರ ಈ ಕಡೆ ಉಳ್ಳಾಗಡ್ಡಿ ಅದೆಲ್ಲ ಸಪ್ಪಿ ತೆಕ್ಕೊಂಡು ಇನ್ನು ಆಲೂಗಡ್ಡೆ ಸಪ್ಪಿ ತೆಕ್ಕೊಳತ್ತೀನಿ. ತೆಕ್ಕೊಂಬಲ್ಲೋದ್ರು ಭೀ ನಡೀತದ, ಬಟ್ ಊಟ ಮಾಡೋ ಟೈಮಿಗೆ ತೆಗಿಬೇಕಲ್ವ, ಅದ್ರ ಸಲುವಾಗಿ ಹೀಗೆ ತೆಕ್ಕೊಂಡ್ರೆ ಆಯ್ತು ಅಂತಂದು ತೆಕ್ಕೊಂಡು ಇಟ್ಕೊಳತ್ತೀನಿ. ಇನ್ನು ಅವೆಲ್ಲ ತರಕಾರಿಗಳೆಲ್ಲ ಆ ಕಡೆ ತೆಗ್ದು ಕಟ್ ಮಾಡಿ ಇಟ್ಕೊಂಡೀನಿ. ಸ್ವಲ್ಪ ಕಟ್ ಮಾಡೀನಿ. ಇನ್ನು ಅವೆಲ್ಲ ಕಟ್ ಮಾಡತನ ಈ ಕಡೆ ಅಕ್ಕಿ ನೆನಿಕ್ಕೊಳತ್ತೀನಿ. ಬಾಸ್ಮತಿ ಅಕ್ಕಿ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡೀನಿ ನಾನು. ತೊಗೊಂಡು ಇನ್ನು 2 ಸರ್ತಿ ಚೆಂದ ತೊಳಿಲತ್ತೀನಿ. ತೊಲು ಕ್ಯೂಂಚಿ ಮಾಡಿ ತೊಳಿಬಾರ್ದು, ಯಾಕಂದ್ರೆ ಅಕ್ಕಿ ಜಲ್ದಿ ಒಡೆದೋಯ್ತವ ಬಾಸ್ಮತಿ ಅಕ್ಕಿ. ಅದ್ರ ಸಲುವಾಗಿ ಮೀಡಿಯಮ್ ಆಗಿ ಕಲಿಸ್ಕೊತಾ ಇನ್ನು 2 ಸರ್ತಿ ತೊಳ್ಕೊಂಡು ನೆನಿಕ್ಕೋಬೇಕು. ಈ ಥರ ನಾವು ನೆನಿಕ್ಕಿ ಮಾಡೋದ್ರಿಂದ ಸ್ವಲ್ಪ ಒಂದು ಅರ್ಧ ಗಂಟೆ ಟೈಮ್ ಇತ್ತು ಅಂದ್ರೆ ಅರ್ಧ ಗಂಟೆ ಅಕ್ಕಿ ಹಂಗೆ ನೆನಿಬೇಕು. ಯಾಕಂದ್ರೆ ಬಾಸ್ಮತಿ ಅಕ್ಕಿ ಎಷ್ಟು ಚೆಂದ ನೆಂದರೂ ಅಷ್ಟು ಉದ್ದುದ್ದಕ್ಕೆ ಅಕ್ಕಿ ಅನ್ನ ಆಯ್ತದ. ಅದ್ರ ಸಲುವಾಗಿ ಟೈಮ್ ಇತ್ತು ಅಂದ್ರೆ ಒಂದು ಅರ್ಧ ಗಂಟೆ ಹಂಗೆ ನೆನಿಕ್ಕೋಬೇಕು. ಇನ್ನು ನಾನು ಈ ಕಡೆ ತರಕಾರಿ ಎಲ್ಲ ಕಟ್ ಮಾಡತನ ಇವು ನೆನಿತಾವ ಅಂತಂದು ಅಕ್ಕಿ ನೆನಿಲಕ್ಕೆ ಇಟ್ಟೀನಿ. ಇನ್ನು ಕ್ಯಾರೆಟ್ ಒಂದು ನೆನಪು ಹೋಗಿತ್ತು ನನಗೆ. ಅದ್ರ ಸಲುವಾಗಿ ನಮ್ಮ ಮನೆಯವರು ಕ್ಯಾರೆಟ್ ತೊಗೊಂಡಿಲ್ಲ ನೀನು ಅಂತಂದರು. ಇನ್ನು ಜರ ಕೆಲಸ ದಿನ ಸ್ವಲ್ಪ ಲೇಟಾಗಿ ಎದ್ದೇವಿ, ಆವತ್ತಿನ ದಿನ ಮಾಡ್ಬೇಕಂದ್ರೆ ಎಲ್ಲ ಒಂದೊಂದು ನೆನಪು ಹೋಯ್ತವ. ಅದ್ರ ಸಲುವಾಗಿ ನೆನಪು ಮಾಡ್ತಾರೆ. ಈ ಥರ ಎಲ್ಲ ತರಕಾರಿ ಹಾಕಿ ಮಾಡೋದ್ರಲಿಂತ ಮಕ್ಕಳು ಭೀ ತಿಂತಾರಲ್ವ. ಅದ್ರ ಸಲುವಾಗಿ ಬರೀ ಚಿಕನ್ನು ಮಟನ್ ಬಿರಿಯಾನಿ ಅಲ್ಲದೇ ವೆಜಿಟೇಬಲ್ ಬಿರಿಯಾನಿ ಮಾಡಿ ಟ್ರೈ ಮಾಡಿ ನೋಡಿರಿ ನೀವು ಭೀ. ಮಕ್ಕಳು ತಿಂತಾರೆ. ಇನ್ನು ದೊಡ್ಡೋರಿಗಾದ್ರೂ ಭೀ ಚೆಂದ ಇರ್ತದೆ. ಓನ್ಲಿ ಚಿಕನ್ ಮಟನ್ ತಿಂದರು ಅದು ಹೆಲ್ತಿನೇ, ಬಟ್ ಈ ಥರ ವೆಜಿಟೇಬಲ್ ಮಾಡಿಕೊಟ್ರು ಭೀ ಅದು ಭೀ ಹೆಲ್ತಿ ಅಲ್ವ. ಅದ್ರ ಸಲುವಾಗಿ ಇನ್ನು ನಾನು ಸೋಯಾಬೀನ್ ನೆನಿಕ್ಕಿನ ಅಂತ ಹೇಳಿನಲ್ವ, ಅವು ಆಲ್ಮೋಸ್ಟ್ ನೆಂದವ. ಇನ್ನು ಆ ಕಡೆ ಅಕ್ಕಿ ಅದು ನೆನಿಕ್ಕೊಂಡು ಎಲ್ಲ ಫಸ್ಟು ಆಲೂಗಡ್ಡಿದು, ಉಳ್ಳಾಗಡ್ಡಿದು ಮತ್ತು ಕ್ಯಾರೆಟು ಎಲ್ಲ ಸಪ್ಪಿ ತೆಕ್ಕೊಂಡು ಈ ಥರ ಒಮ್ಮೆಗೆ ಕಟ್ ಮಾಡ್ಕೊತೀನಿ. ಇನ್ನು ಮೆಣಸಿನ್ಕಾಯಿ ಉದ್ದುದ್ದು ಕಟ್ ಮಾಡ್ಕೊಂಡೀನಿ. ಇನ್ನು ಆಲೂ ಭೀ ಮತ್ತು ಒಂದ್ರಾಗ 2 ಇಲ್ಲ 4 ಈ ಥರ ಮಾಡ್ಕೋಬೇಕು. ಯಾಕಂದ್ರೆ ಸ್ವಲ್ಪ ದಪ್ಪ ಇದ್ರೆ ಟೇಸ್ಟ್ ಇರ್ತಾವ. ಇನ್ನು ಸಿಗ್ತಾವ, ಇಲ್ಲೋದ್ರು ಅನ್ನ ಬಿರಿಯಾನಿದಾಗ ಅದು ಆಲೂಗಡ್ಡೆ ಸಿಗಲ್ವು. ಅದ್ರ ಸಲುವಾಗಿ ದಪ್ಪಾಗಿ ಕಟ್ ಮಾಡ್ಕೋಬೇಕು. ಇನ್ನು ಇದಕ್ಕೆ ನಾನು ಕ್ಯಾಪ್ಸಿಕಮ್ ಭೀ ತೊಗೊಂಡೀನಿ. 2 ಕ್ಯಾಪ್ಸಿಕಮ್ಮು ಒಳಗಿಂದು ಎಲ್ಲ ಬೀಜ ಇರ್ತಾವಲ್ವ ಅವು ತೆಗ್ದೀನಿ. ಆಲೂಗಡ್ಡೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು, ಯಾಕಂದ್ರೆ ಮಕ್ಕಳಿಗೆ ಇಷ್ಟ ಅದ್ಲಿಂತ ತಿಂತಾರೆ ಆಲೂಗಡ್ಡೆ ಇದ್ರೆ. ಹಾಗಾಗಿ ಇನ್ನು ಕ್ಯಾಪ್ಸಿಕಮ್ ಭೀ ಅದ್ರೊಳಗಿನ ಬೀಜ ಎಲ್ಲ ತೆಗ್ದಿನಲ್ವ, ಓನ್ಲಿ ಅವು ಮ್ಯಾಗಿನ ಸಪ್ಪಿ ಅಷ್ಟೇ ಕಟ್ ಮಾಡತ್ತೀನಿ. ಯಾಕಂದ್ರೆ ಬೀಜ ಇದ್ದು ಅಂದ್ರೆ ಸ್ವಲ್ಪ ಕ್ಯಾಪ್ಸಿಕಮ್ ಸ್ಮೆಲ್ ಬರ್ತಾವ. ಅದ್ರ ಸಲುವಾಗಿ ನಂಗೆ ಇಷ್ಟ ಆಗಲ್ಲ. ಹಾಗಾಗಿ ಒಳಗಿನ ಬೀಜ ಎಲ್ಲ ತೆಕ್ಕೊಂಡು ಓನ್ಲಿ ಅದು ಕಟ್ ಮಾಡತ್ತೀನಿ. 2 ಹಾಕ್ಲತ್ತೀನಿ. 2 ಕ್ಯಾರೆಟು, 1 ಟಮಾಟ ಮತ್ತು ಉಳ್ಳಾಗಡ್ಡಿ, ಲೆಮನ್ನು ಅವೆಲ್ಲ ತೊಗೊಂಡು ಕಟ್ ಮಾಡತ್ತೀನಿ ಎಲ್ಲ ತರಕಾರಿಗಳು. ಈ ಥರ ಮಾಡಿಕೊಡೋದ್ಲಿಂತ ಹೆಲ್ದಿಯಾಗಿ ಭೀ ಇರ್ತದೆ. ಇನ್ನು ಸ್ವಲ್ಪ ವೆರೈಟಿ ಭೀ ಇರ್ತದಲ್ವ ತಿನ್ಲಾಕ. ಹಾಗಾಗಿ ವೆಜಿಟೇಬಲ್ ಬಿರಿಯಾನಿ ಕಂಪಲ್ಸರಿ ಮಾಡ್ತೀನಿ. ಇನ್ನು ಇದು ಬಿರಿಯಾನಿ ಮಾಡೋರಂತೂ ಮನೆಗಂತೂ ಫುಲ್ ಘಮ ಘಮ ಬರ್ತದೆ. ಚಿಕನ್ ಅಲ್ಲಿ ಈ ಥರ ವೆಜಿಟೇಬಲ್ ಬಿರಿಯಾನಿಯಲ್ಲಿ ಮಾಡೋರು. ಇನ್ನು ನನಗಂತೂ ಬಿರಿಯಾನಿದಾಗ ಚಿಕನ್ ಬಿರಿಯಾನಿ ಇಷ್ಟ. ನಾ ಮಾಡೋಕ್ಕಿಂತ ನಂಗೆ ಹೊರಗಿಂದ ಅಷ್ಟು ಇಷ್ಟ ಆಯ್ತದ. ಯಾಕಂದ್ರೆ ನಾನು ಇನ್ನೂ ಹೊರಗಿನ ಬಿರಿಯಾನಿ ತಿಂದಿಲ್ಲ. ಆಲ್ಮೋಸ್ಟ್ ಮಾಡ್ಕೊಬೋದಿದ್ರು ಮನೆಗೆ ಮಾಡ್ಕೊ ಅಂತ ಹೇಳಿರ್ತಾರೆ. ಹಾಗಾಗಿ ಮನೆಗೆ ಮಾಡಿ ತಿಂತೀನಿ. ನಮ್ಮ ಹೊರಗಿಂದ ಅಷ್ಟೊಂದು ಗೊತ್ತಿಲ್ಲ ಟೇಸ್ಟ್ ಹೆಂಗಿರ್ತದೆ ಅಂತಂದು. ಇನ್ನು ಇವೆಲ್ಲ ಕಟ್ ಮಾಡಿ ಎಲ್ಲ ಮಾಡಿ ನಾನು
ಕ್ಯಾರೆಟ್ ಯಾವಲ್ವ ಈ ಥರ ರೌಂಡ್ ಶೇಪ್ನ ಕಟ್ ಮಾಡತ್ತೀನಿ. ಶೇಪ್ನ ಕಟ್ ಮಾಡಿದ್ರು ಸ್ವಲ್ಪ ಮಕ್ಕಳು ಭೀ ವೆರೈಟಿಯಾಗಿ ಇರ್ತಾವ ಅಂತಂದು ತಿಂತಾರೆ ಅಂತಂದು ರೌಂಡ್ ಶೇಪ್ನ ಕಟ್ ಮಾಡ್ತೀನಿ. ಉದ್ದುದ್ದಕ್ಕೂ ಕಟ್ ಮಾಡೋರು ಕಂಪಲ್ಸರಿ ಈಗ ಆಲೂ ಬಾತು ಅದು ಮಾಡ್ದೇವಂದ್ರೆ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ತೀನಿ. ಬಟ್ ಇದು ಇರಲಿ ಶೇಪ್ ವೆರೈಟಿ ಇರಲಿ ಅಂತ ರೌಂಡ್ ಶೇಪ್ನ ಕಟ್ ಮಾಡೀನಿ. ಇನ್ನು ಲೆಮನ್ ಇತ್ತಲ್ವ ಲೆಮನ್ ಭೀ ಕಟ್ ಮಾಡೀನಿ. ನಾನು ಆ್ಯಕ್ಚುಲಿ ಕ್ಯಾರೆಟು 3 ತೊಗೊಂಡಿದ್ದೆ. ಇನ್ನು ಕಟ್ ಮಾಡತ್ತರು ಜಾನು ಬಂದು ಒಂದು ತೊಗೊಂಡು ತಿಲ್ಲಕ್ಕಂತ ಒಯ್ದಾಳ. ಒಂದು ಹಾಫ್ ಕೊಟ್ಟೀನಿ, ಇನ್ನೂ ಒಂದು ಹಾಫ್ ಇಟ್ಟೀನಿ ಆಕೆಗೆ ತಿಲ್ಲಕ್ಕಂತಂದು. ಕಂಪಲ್ಸರಿ ಬರ್ತಾಳೆ ತಿಲ್ಲಕ್ಕಂತಂದು. ಇನ್ನು ಇಲ್ಲದ್ರು ನಾ ಕಟ್ ಮಾಡಿ ತಿಂತಾಳೆ. ಅದ್ರ ಸಲುವಾಗಿ ನಾನು ಅಡ್ಗೆ ಮಾಡತನ ಒಂದು 2-3 ಕ್ಯಾರೆಟ್ ಅಂತೂ ಕಂಪಲ್ಸರಿ ಖಾಲಿ ಮಾಡ್ತಾಳೆ. ಇನ್ನು ಟಮಾಟ ಕಟ್ ಮಾಡತ್ತಿದ್ದು ನೋಡೋಳು ಅಂದರೆ ಟಮಾಟ ಭೀ ತಿಲ್ಲಕ್ಕೆ ಬರ್ತಾಳೆ. ಮಕ್ಕಳು ಇನ್ನು ಡೈರೆಕ್ಟ್ ಈ ಥರ ಅಡ್ಗೆ ಮಾಡಿದ್ರಾಗಿನ ತಿಂದ್ರೆ ಭೀ ಇನ್ನು ಚಂದೆ ಹೆಲ್ತಿಗೆ. ಇಲ್ಲ ಮತ್ತು ಡೈರೆಕ್ಟ್ ತಿಂದ್ರು ಭೀ ಚಂದೆ. ನಮ್ಮ ಮನೆಗಂತೂ ಕಂಪಲ್ಸರಿ ಕ್ಯಾರೆಟು ಮತ್ತು ಟಮಾಟ ಅವೆಲ್ಲ ತಿಂತಾರೆ ಮಕ್ಕಳು. ತಿಂಬದ್ಲಿಂತ ಅವರಿಗೆ ಒಳ್ಳೇದಲ್ವ, ಅದ್ರ ಸಲುವಾಗಿ. ಇನ್ನು ಉಳ್ಳಾಗಡ್ಡಿ ಭೀ ಉದ್ದುದ್ದು ಕಟ್ ಮಾಡ್ಕೊಂಡೀನಿ, ಟಮಾಟ ಕಟ್ ಮಾಡ್ಕೊಂಡೀನಿ. ಈಗ ಒಂದು ಮುಟ್ಟಿಯಷ್ಟು ಕೊತ್ತಂಬರಿ ಕಟ್ ಮಾಡ್ಕೊಳತ್ತೀನಿ. ಯಾಕಂದ್ರೆ ಕೊತ್ತಂಬರಿ ಕಂಪಲ್ಸರಿ ಎಲ್ಲದ್ರಾಗ ಹಾಕೋರು ಚೆಂದ ಆಯ್ತದಲ್ವ, ಅದ್ರ ಸಲುವಾಗಿ ನಾನು ಕೊತ್ತಂಬರಿ ಭೀ ಉದ್ದುದ್ದು ಕಟ್ ಮಾಡ್ಕೊಳತ್ತೀನಿ. ಅಂದ್ರೆ ಬರೀಕ್ ಕಟ್ ಮಾಡ್ಕೊಳತ್ತೀನಿ. ನಾನು ಡೈರೆಕ್ಟು ತಂದು ಹಿಂಗೆ ತೊಳೆದು ಇಟ್ಟಿದ್ದಿಲ್ಲ, ಹಾಗಾಗಿ ಒಂದು ಸರ್ತಿ ತೊಳ್ಕೊಂಡು ಮತ್ತು ಸ್ವಲ್ಪ ಆರಿಟ್ಟು ಕೊತ್ತಂಬರಿ ಕಟ್ ಮಾಡ್ಕೊಳತ್ತೀನಿ. ಇನ್ನು ಇದಕ್ಕೆ ನಾನು ಹೊರಗಡೆ ಹೋಗಿ ಪುದೀನ ಮತ್ತು ಕರಿಬೇವು ತಂದೀನಿ. ಪುದೀನ ಸ್ವಲ್ಪ ಸಣ್ಣದಾಗ್ಲತ್ತದ, ಇನ್ನು ಈಗ ಸ್ಟಾರ್ಟಿಂಗ್ ಆಗ್ಲತ್ತದ. ಅದ್ರ ಸಲಕ್ಕೆ ಒಂದು ಎಷ್ಟು ಬರ್ತದೆ ಅಷ್ಟೇ ತೊಗೊಂಡು ಬಂದೀನಿ. ಇಲ್ಲೇ ನಾವೇ ಹಚ್ಚಿದ್ದು. ಇನ್ನು ಅದಕ್ಕೆ ಭೀ ಬರೀ ಕಟ್ ಮಾಡ್ಕೊಳತ್ತೀನಿ. ಪೂರ್ತಿ ಎಲೆ ಇದ್ದರೂ ಚೆಂದ ಆಗಲ್ಲಲ್ವ, ಅದ್ರ ಸಲುವಾಗಿ. ಇನ್ನು ನಾನು ಇದಕ್ಕೆ ಮೊಸರು ತಂದು ಇಟ್ಕೊಂಡೀನಿ. ಫಸ್ಟು ನಾವು ಹೆಂಗೆ ಚಿಕನ್ಗೆ ಮ್ಯಾರಿನೇಟ್ ಮಾಡ್ತೀವಲ್ವ, ಅದೇ ಥರ ವೆಜಿಟೇಬಲ್ ಬಿರಿಯಾನಿಗೆ ಭೀ ಎಲ್ಲ ತರಕಾರಿಗಳು ಮ್ಯಾರಿನೇಟ್ ಮಾಡಿ ಇಡಬೇಕು. ಅದ್ರ ಸಲುವಾಗಿ ನಾನು ಫಸ್ಟ್ ಎಲ್ಲ ತರಕಾರಿಗಳು ಕಟ್ ಮಾಡಿ ಇಟ್ಕೊಂಡು ಸೋಯಾಬೀನ್ ಭೀ ಹಾಕಿ ಮಾಡೋದ್ರಿಂದ ಹೆಲ್ದಿ. ಸೋಯಾಬೀನ್ ಕಂಪಲ್ಸರಿ ಹೆಲ್ದಿಯಾಗಿರ್ತದಲ್ವ, ಅದ್ರ ಸಲುವಾಗಿ ಸೋಯಾಬೀನ್ ಭೀ ನೆನೆಕ್ಕೀನಿ. ಇನ್ನು ಇದಕ್ಕೆ ಮ್ಯಾರಿನೇಟ್ ಮಾಡ್ಲಿಕ್ಕೆ ಒಂದು ದೊಡ್ಡದು ಪಾತ್ರೆ ಯಾರು ತೊಗೋಬೋದು, ಇಲ್ಲ ಬೊಗಣಿ ತೊಗೋಬೋದು. ನಮ್ಮಲ್ಲಿ ಈ ಥರ ದೊಡ್ಡದು ಕಡಾಯಿ ಇತ್ತು, ಅದ್ರ ಸಲುವಾಗಿ ಅದೇ ತೊಗೊಂಡು ಇನ್ನು ಸೋಯಾಬೀನ್ ಇರ್ತಾವಲ್ವ ಅವು ಆಲ್ಮೋಸ್ಟ್ ನೆಂದಿವು. ನೆನೆಸಲ್ಲ ಅಂದ್ರೆ ಕುದಿಸ್ಕೋಬೋದು. ಬಟ್ ಕುದಿಸ್ಕೊಂಬದ್ಲಿಂತ ನಾವು ಆಲ್ರೆಡಿ ಅನ್ನ ಮಾಡೋ ಟೈಮಿಗೆ ಫ್ರೈ ಮಾಡ್ತೇವಲ್ವ, ಬಿರಿಯಾನಿ ಮಾಡೋ ಟೈಮಿಗೆ ಆಲ್ರೆಡಿ ಅದ್ರಾಗ ಫ್ರೈ ಆಯ್ತದ, ತೋಲ್ ಮೆತ್ತಗಾಯ್ತವ. ಅದ್ರ ಸಲಕ್ಕೆ ನಾನು ನೆನೆ ಇಡ್ತೀನಿ. ಇನ್ನು ನೆನಿಟ್ಟು ಅದ್ರಾಗಿಂದ ನೀರೆಲ್ಲ ತೆಕ್ಕೊಂಡು ಆಲೂಗಡ್ಡೆ ಅವೆಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಳತ್ತೀನಿ ಎಲ್ಲ ತರಕಾರಿಗಳು. ಇನ್ನು ಆಲೂಗಡ್ಡೆ ಹಾಕ್ಕೊಂಡು ಸ್ವಲ್ಪ ಮೆಣಸಿನ್ಕಾಯಿ ಹಾಕೀನಿ, ಯಾಕಂದ್ರೆ ಮತ್ತು ಬಗರ್ಕು ಸ್ವಲ್ಪ ಹಾಕ್ಬೇಕಂತಂದು. ಇನ್ನು ಕ್ಯಾರೆಟು ಫುಲ್ ಹಾಕ್ಲತ್ತೀನಿ, ಕ್ಯಾಪ್ಸಿಕಮ್ ಹಾಕ್ಲತ್ತೀನಿ. ಇವೆಲ್ಲ ಹಾಕ್ಕೊಂಡು ಮತ್ತು ಇದಕ್ಕೆ ನಾವು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೋಬೇಕು. ಸೊ ಟಮಾಟ ಮತ್ತು ಉಳ್ಳಾಗಡ್ಡಿ ನಾವು ಬೇರೆ ಜಾಸ್ತಿ ಬೇಕು ಬಿರಿಯಾನಿಗೆ ಮ್ಯಾಗೆಲ್ಲ ಹಾಕ್ಲಕ್ಕ ಅಂದ್ರೆ ಜಾಸ್ತಿ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ನನ್ನ ಬಳಿ ಒಣಗಿ ಉಳ್ಳಾಗಡ್ಡಿ ಅವ, ಅದ್ರ ಸಲುವಾಗಿ ನಾನು ಒಂದೇ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀನಿ. ಇನ್ನೊಂದು ಸ್ವಲ್ಪ ಇಟ್ಕೊಂಡೀನಿ ಬಗರ್ಕ ಹಾಕಂಬಂತಂದು. ಇನ್ನು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ಲತ್ತೀನಿ, 1-2 ಎಲೆ ಹಂಗೆ. ಕರಿಬೇವು ಅದೆಲ್ಲ ಹಾಕಿ ಇದ್ರಾಗ ಮ್ಯಾರಿನೇಟ್ ಮಾಡ್ಲಿಕ್ಕೆ ಹಾಕ್ಕೊಂಡಿವಿ ಅಂದ್ರೆ ಸ್ವಲ್ಪ ಇದ್ರಾಗ ಭೀ ಘಮ ಬರ್ತಾವೆ ಡೈರೆಕ್ಟಾಗಿ ಹಾಕ್ಕೊಂಡರು. ಅದ್ರ ಸಲುವಾಗಿ ಇನ್ನೂ 1-2 ಎಲೆ ಇದ್ರೆ ನಾವು ಬಗರ್ಗೆ ಹಾಕೊಳಕ್ಕೆ ಬರ್ತದೆ ಅಂತಂದು. ಇನ್ನು ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡಿನಲ್ವ, ಇದಕ್ಕೂ ಮತ್ತು ಪುದೀನ ಭೀ ಹಾಕ್ಕೊಳತ್ತೀನಿ. ವೆಜಿಟೇಬಲ್ ಅಂದ್ರೆ ವೆಜಿಟೇಬಲ್ ಅಷ್ಟೇ ಹಾಕೋದಲ್ಲ, ಮಸಾಲೆಗಳು ಭೀ ಹಾಕೋಬೇಕು. ಅದ್ರ ಸಲುವಾಗಿ ಅಂದ್ರೆ ಒಂದು 4 ಲವಂಗ ಹಾಕ್ಕೊಂಡೀನಿ. ಇಲಾಚಿ ಅವೆಲ್ಲ ಹಾಕೋತೀನಿ ಅಂದ್ರೆ ಹಾಕೋಬೋದು. ನಾನು ಅನ್ನ ಮಾಡ್ಲತ್ತೀನಿ, ಅದ್ರ ಸಲುವಾಗಿ ನಾನು ಅನ್ನದಾಗೆ ಹಾಕ್ತೀನಿ. ಇದಕ್ಕೆ ಒಂದು 4 ಲವಂಗ ಹಾಕ್ಕೊಂಡು ಇನ್ನು ಒಂದು ಪ್ಯಾಕೆಟು, ಒಂದು 20 ರೂಪೀಸ್ ಪ್ಯಾಕೆಟು ಮೊಸರು ಹಾಕ್ಲತ್ತೀನಿ. ಅದಕ್ಕೂ ಗ್ರೇವಿ ಬರಬೇಕಲ್ವ, ಅದ್ರ ಸಲುವಾಗಿ ಮೊಸರು ಹಾಕ್ಕೊಂಡು ಇದಕ್ಕೆ ಅರಿಶಿಣ ಮತ್ತು ಚಿಕನ್ ಮಸಾಲ ಹಾಕ್ಕೊಳತ್ತೀನಿ. ಇನ್ನು ಬೇರೆ ಇದ್ರೆ ಹಾಕೋಬೋದು, ನಮ್ಮಲ್ಲಿ ಚಿಕನ್ ಮಸಾಲ ಇತ್ತು ಅದು ಹಾಕ್ಕೊಳತ್ತೀನಿ. ಧನಿಯಾ ಪೌಡರ್ ಹಾಕ್ಕೊಳತ್ತೀನಿ. ಇನ್ನು ಖಾರ ಹಾಕ್ಕೊಳತ್ತೀನಿ ಒಂದು ಚಮಚ ಅಷ್ಟು. ಇದು ಸಣ್ಣದಲ್ವ, 2 ಚಮಚ ಹಂಗೆ ಕಾಣತ್ತದ. ಇಲ್ಲ ಟೀ ಸ್ಪೂನ್ಲಿಂದ ನೋಡ್ರೆ 1 ಚಮಚ ಅಷ್ಟೇ ಆಯ್ತದ. ಇನ್ನು ಇದಕ್ಕೆ ಬಿರಿಯಾನಿ ಮಸಾಲ ಹಾಕ್ಕೊಳತ್ತೀನಿ. ನಮ್ಮಲ್ಲಿ ಬಿರಿಯಾನಿ ಮಸಾಲ ಇತ್ತು, ಚಿಕನ್ ಬಿರಿಯಾನಿ ಮಸಾಲ ಅದು. ಮತ್ತು ಇದಕ್ಕೆ ಉಪ್ಪು ಎಷ್ಟು ಟೇಸ್ಟಿಗೆ ಬೇಕಷ್ಟು ಉಪ್ಪು ಹಾಕ್ಕೊಳತ್ತೀನಿ, 1 ಚಮಚ ಹಾಕ್ಕೊಳತ್ತೀನಿ. ಯಾಕಂದ್ರೆ ಅನ್ನಕ್ಕೆ ಭೀ ಉಪ್ಪು ಹಾಕಿ ಮಾಡ್ತೀನಲ್ವ, ಅದ್ರ ಸಲುವಾಗಿ ಇದು ಓನ್ಲಿ ಗ್ರೇವಿ ಸಲುವಾಗಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಇನ್ನು ಲೆಮನ್ ಕಟ್ ಮಾಡಿ ಇಟ್ಕೊಂಡಿನಲ್ವ, ಅದ್ರದ್ದು ಬೀಜ ಎಲ್ಲ ತೆಕ್ಕೊಂಡು ಲೆಮನ್ ಹಿಂಡ್ಕೊಳತ್ತೀನಿ. ಇನ್ನು ಲೆಮನ್ ಅಂತೂ ಕಂಪಲ್ಸರಿ ಈಗ ಮ್ಯಾರಿನೇಟ್ ಮಾಡ್ತೀವಲ್ವ, ಈಗ ಹಾಕೋಬೇಕು ಒಂದು ಅರ್ಧ. ಇನ್ನು ಅರ್ಧ ಅನ್ನ ಮಾಡಿ ಅನ್ನ ಎಲ್ಲ ಸ್ಪ್ರೆಡ್ ಮಾಡ್ತೀವಲ್ವ ಆವಾಗ ಹಾಕ್ಕೋಬೇಕು. ಇನ್ನು ಇವೆಲ್ಲ ಮಸಾಲೆ, ಖಾರ, ಉಪ್ಪು ಎಲ್ಲ ಚೆಂದ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆ ಹಾಕ್ಕೊಂಡು ಮಾಡ್ಕೊಂಬದ್ರಿಂದ ಸ್ವಲ್ಪ ಗ್ರೇವಿ ಇರ್ತದಲ್ವ, ಎಣ್ಣೆ ಇದು ಆಯ್ತದ, ಚೆಂದ ಮ್ಯಾರಿನೇಟ್ ಆಯ್ತದ ಅಂತಂದು ಒಂದು ಅರ್ಧ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳತ್ತೀನಿ ಎಲ್ಲ ಮೊಸರು
ಮಸಾಲೆ ಖಾರ ಉಪ್ಪು ಎಲ್ಲ ಇವೆಲ್ಲ ತರಕಾರಿ ಅವಲ್ವ ಎಲ್ಲದ್ರಾಗ ಚೆಂದ ಮಿಕ್ಸ್ ಆಗಬೇಕು. ಅದ್ರ ಸಲುವಾಗಿ ಚೆಂದ ಕೈಲಿಂತೆ ಮಿಕ್ಸ್ ಮಾಡತ್ತೀನಿ, ಸ್ಪೂನ್ಲಿಂತ ಅದು ಏನೂ ಮಾಡ್ಲತ್ತಿಲ್ಲ. ಈ ಥರ ಚೆಂದ ಮಿಕ್ಸ್ ಮಾಡಬೇಕು. ನಾವು ಎಷ್ಟು ಚೆಂದ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ತೇವಲ್ವ, ಟೈಮ್ ಇದ್ದರೂ ಒಂದು ಅರ್ಧ ಗಂಟೆ 1 ಗಂಟೆ ಬೇಕಂದ್ರೆ ನೀವು ಫ್ರಿಜ್ನಾಗ ಇಟ್ಕೋಬೋದು. ಬಟ್ ನಾ ಏನು ಫ್ರಿಜ್ನಾಗ ಇಡಲ್ಲ, ಇನ್ನು ಡೈರೆಕ್ಟ್ ಹಿಂಗೆ ಮ್ಯಾರಿನೇಟ್ ಮಾಡಿ ಇನ್ನು ಬೇರೆ ಕೆಲಸ ಅದು ಮಾಡ್ಕೊಂಬತ್ತಾನ ಈ ಕಡೆ ಅದೆಲ್ಲ ಮ್ಯಾರಿನೇಟ್ ಆಯ್ತದ. ಇನ್ನು ಇದಕ್ಕೆ ನಾನು ಟೇಸ್ಟ್ ನೋಡ್ಲತ್ತೀನಿ, ಉಪ್ಪು ಟೇಸ್ಟ್ ನೋಡಿದ ಮೇಲೆ ಕರೆಕ್ಟ್ ಇತ್ತು. ಇನ್ನಿದು ಅಕ್ಕಿ ಭೀ ನೆನಿತಾವಲ್ವ, ಅಕ್ಕಿ ನೆನೆತನ ಇದು ಭೀ ನೆನಿತದ ಅಂತಂದು ಮ್ಯಾರಿನೇಟ್ಗೆ ಇಟ್ಟಿನಿ. ಒಂದು ಅರ್ಧ ಗಂಟೆ ಹಂಗೆ ನೆಂದ ಮೇಲೆ ಈ ಕಡೆ ನಾನು ಅನ್ನಕ್ಕೆ ಹೆಸರು ಇಡ್ಲತ್ತೀನಿ. ನಾನು ಅನ್ನ ಮಾಡ್ಲತ್ತೀನಿ ಅಂದ್ರೆ ಬಾಸ್ಮತಿ ಅಕ್ಕಿ ನೆನೆಸಿಟ್ಟಿನಲ್ವ, ಅದು ನೆನೆತನ ಈ ಕಡೆ ನಾ ಹೆಸರು ಬರ್ತದ ಅಂತಂದು ಆಲ್ಮೋಸ್ಟ್ ಈಗ ಒಂದು 10-15 ನಿಮಿಷ ನೆಂದದ. ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಬತ್ತಾನ. ಇನ್ನೊಂದು ನಾ ಈ ಕಡೆ ಅನ್ನಕ್ಕೆ ಇಟ್ಟು ಹೆಸರಿಟ್ಟ ಅಂದ್ರೆ ಅದು ಅನ್ನ ಹೆಸರು ಬರತ್ತಾನ, ನೀರು ಹೆಸರು ಬರತ್ತಾನ. ಆ ಕಡೆ ಇನ್ನೊಂದು 15-20 ನಿಮಿಷ ನೆನಿತಾವ ಅಂತಂದು ಈ ಕಡೆ ಅನ್ನಕ್ಕೆ ಹೆಸರು ಇಡ್ಲತ್ತೀನಿ. ಸ್ವಲ್ಪ ನೀರು ಹೆಚ್ಚಿಗೆ ಇಟ್ಕೋಬೇಕು, ಯಾಕಂದ್ರೆ ಅನ್ನ ಕುದ್ದಿ ಬಾಸ್ಮತಿ ಅಕ್ಕಿ ಅಲ್ವಾ, ಕುದ್ದಿ ಜಾಸ್ತಿ ಆಯ್ತದ, ಉದ್ದುದಕ್ಕೆ ಆಯ್ತವ. ಅದ್ರ ಸಲುವಾಗಿ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡೀನಿ, ಒಂದು 5-6 ಗ್ಲಾಸ್ ಅಷ್ಟು ಇಟ್ಕೊಂಡೀನಿ. ಇದಕ್ಕೆ ಮಸಾಲೆಗಳು ಹಾಕೊಳತ್ತೀನಿ. ಒಂದು ಪತ್ತ ಹಾಕ್ಕೊಂಡೀನಿ, ಇನ್ನು 4 ಇಲಾಚಿ, 4 ಲವಂಗ, ಮತ್ತು ಇದಕ್ಕೆ ಇನ್ನು ಸಾಜೀರ ಹಾಕ್ಕೋಬೇಕು, ಒಂದು ಅರ್ಧ ಚಮಚ ಅಷ್ಟು ಸಾಜೀರ. ಈ ಥರ ಹಾಕ್ಕೊಂಡು ಮಾಡೋದ್ರಿಂದ ಅನ್ನಕ್ಕೆ ಸ್ವಲ್ಪ ಘಮ ಬರ್ತದೆ, ಇನ್ನು ಕಲರ್ ಬರ್ತದೆ ಇಲಾಚಿ ಹಾಕೊಂಡ್ರಿಂದ. ಒಂದು ಹೂವು ಎಲೆ ಇರ್ತದಲ್ವ, ಮಸಾಲೆ ಎಲೆ ಹೂವು, ಅದು ಹಾಕ್ಕೊಂಡೀನಿ. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡೀನಿ, ಅನ್ನಕ್ಕೆ ಎಷ್ಟು ಬೇಕಲ್ವ ಅದು ಅಷ್ಟು ಒಂದು ಚಮಚ ಅಷ್ಟು ಉಪ್ಪು ಹಾಕ್ಕೊಂಡೀನಿ. ಇನ್ನು ಇದಕ್ಕೆ ನಾನು ಎಣ್ಣೆ ಹಾಕ್ಕೊಳತ್ತೀನಿ, ಯಾಕಂದ್ರೆ ಅನ್ನ ಮಾಡ್ತೀವಲ್ವ, ಅನ್ನ ಅಕ್ಕಿ ಒಂದು ಮೆತ್ಕೋಬಾರ್ದು ಒಂದಕ್ಕೊಂದು. ಅದ್ರ ಸಲುವಾಗಿ ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಮ್ಮಿನೇ ಹಾಕೋರಿ, 1/4 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಹೆಸರಿಗೆ ಇಟ್ಟೀನಿ. ಇನ್ನು ಈ ಕಡೆ ಆಲ್ಮೋಸ್ಟ್ ಇದೆಲ್ಲ ಇಡತನ ನೆಂದದ, ಇನ್ನು ಮಾಡಬೇಕು ಬಿರಿಯಾನಿ ಅಂತಂದು ಆ ಕಡೆ ಗ್ಯಾಸ್ ಆನ್ ಮಾಡಿ ಆ ಕಡೆ ಇನ್ನೊಂದು ಕಡೆ ಅದು ಹೆಸರು ಇಟ್ಟಿನಲ್ವ ಅದು ಆ ಕಡೆ ಶಿಫ್ಟ್ ಮಾಡಿ ಈ ಕಡೆ ನಾನು ಬಿರಿಯಾನಿ ಸಲುವಾಗಿ ಒಂದು ಬೊಗಣಿ ಇಟ್ಕೊಂಡೀನಿ ದೊಡ್ಡದು ಆಡಾಳ್ಕಂದು. ಇನ್ನು ಅಕ್ಕಿ ಭೀ ಆಲ್ಮೋಸ್ಟ್ ಅರ್ಧ ಗಂಟೆ ಮೇಲೆ ಆಗಿತ್ತು ನೆಂದವ. ಇನ್ನು ಇದು ಅಂತೂ ಒಂದು ಅರ್ಧ ಗಂಟೆ ಆಗಿತ್ತು, ಮ್ಯಾರಿನೇಟ್ ಭೀ ಚೆಂದ ಆಗ್ಯದ. ಇದಕ್ಕೆ ಅವೆಲ್ಲ ಬಗರ್ ಹಾಕ್ಕೊಂಡು ಮಾಡ್ಲತ್ತೀನಿ. ಇನ್ನು ಡೈರೆಕ್ಟ್ ಭೀ ಮಾಡ್ಬೋದು, ಎಲ್ಲ ಅನ್ನ ಮತ್ತು ಎಲ್ಲ ವೆಜಿಟೇಬಲು ಮಿಕ್ಸ್ ಮಾಡಿ. ನಾನೇನೋ ಅನ್ನ ಮಾಡ್ಲತ್ತೀನಿ, ಯಾಕಂದ್ರೆ ಮಕ್ಕಳು ಭೀ ಸ್ವಲ್ಪ ತಿಂತಾರೆ, ವೈಟ್ ಇದ್ರೂ ಭೀ ಕಲರ್ ಇದ್ರೂ ಭೀ ತಿಂತಾರೆ ಅಂತಂದು ಈ ಥರ ಮಾಡತ್ತೀನಿ. ಇನ್ನು ಇದಕ್ಕೆ ನಾನು ಗ್ಯಾಸ್ ಆನ್ ಮಾಡಿ ಇಟ್ಕೊಂಡು ದೊಡ್ಡ ಬೊಗಣಿ ಇಟ್ಕೊಂಡಿನಲ್ವ, ಅದಕ್ಕೆ ಎಣ್ಣೆ ಹಾಕ್ಕೊಂಡೀನಿ, ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೀನಿ. ಯಾಕಂದ್ರೆ ಉಳ್ಳಾಗಡ್ಡಿ ಅವಲ್ವ, ಉಳ್ಳಾಗಡ್ಡಿ ಫ್ರೈ ಮಾಡ್ಕೊತೀನಿ. ಇವು ನಾವು ಒಣಗಿಸಿ ಇಟ್ಕೊಂಡಿದ್ದು ಉಳ್ಳಾಗಡ್ಡಿನೇ ಅವ, ಅದ್ರ ಸಲುವಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಇನ್ನು ಉಳ್ಳಾಗಡ್ಡಿ ಸ್ವಲ್ಪ ಎಣ್ಣೆ ಕಾಯ್ದ ಮೇಲೆ ಉಳ್ಳಾಗಡ್ಡಿದು ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಉಳ್ಳಾಗಡ್ಡಿ ಯಾಕೆ ಫ್ರೈ ಮಾಡ್ಕೊಳತ್ತೀನಿ ಅಂದ್ರೆ ಮ್ಯಾಗ ಅನ್ನ ಮಾಡ್ತೀವಲ್ವ, ಒಂದು ಲೇಯರ್ ಹಾಕಿದ ಮೇಲೆ ಅದ್ರ ಮ್ಯಾಲೆ ಉಳ್ಳಾಗಡ್ಡಿ ಹಾಕ್ಕೊಳಕ್ಕೆ, ಅದ್ರ ಸಲುವಾಗಿ ಫಸ್ಟು ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳತ್ತೀನಿ. ಚೆಂದ ಕಲರ್ ಬರತನ, ಗೋಲ್ಡನ್ ಕಲರ್ ಬರತನ ಫ್ರೈ ಮಾಡ್ಕೊಂಡಿದ್ಮೇಲೆ ಇನ್ನು ಒಂದು ಪ್ಲೇಟ್ನ ತೆಗೆದಿಟ್ಕೊಂಡು ಇದಕ್ಕೆ ಮಸಾಲೆಗಳು ಹಾಕ್ಕೊಳತ್ತೀನಿ. ಇನ್ನು ಇದು ಹೂವು ಅಂತಾರಲ್ವ, ಮಸಾಲೆ ಹೂವು ಅದು ಹಾಕ್ಕೊಂಡು 2 ಪತ್ತ ಎಲೆ ಹಾಕ್ಕೊಂಡು ಇನ್ನು ಇದಕ್ಕೆ ಸಾಜೀರ ಮತ್ತು ಲವಂಗ ಅವೆಲ್ಲ ನಾವು ಆಲ್ರೆಡಿ ಮಸಾಲೆಗೆ ಹಾಕಿನಲ್ವ, ಅದ್ರ ಸಲುವಾಗಿ ಹಾಕಿಲ್ಲ. ಇದು ಜಾಪತ್ರೆ ಅಂತಾರೋ ಏನು ಅಂತಾರೆ ಇದಕ್ಕೂ, ಅದು ಹಾಕ್ಕೊಂಡೀನಿ. ಇವೆಲ್ಲ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಳತ್ತೀನಿ. ಫ್ರೈ ಮಾಡ್ಕೊಂಡಿದ್ಮೇಲೆ ಇದಕ್ಕೂ ಇನ್ನೂ ಸ್ವಲ್ಪ ಮೆಣ್ಸಿನ್ಕಾಯಿ ಇಟ್ಕೊಂಡಿನಲ್ವ, ಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ. ಸ್ವಲ್ಪ ಅದ್ರಾಗ ಭೀ ಹಾಕಿದ್ದೇವೆ, ಇನ್ನು ಇದ್ರಾಗ ಭೀ ಹಾಕೋರು ಸ್ವಲ್ಪ ಚೆಂದ ಫ್ರೈ ಆದರೂ ಟೇಸ್ಟ್ ಆಯ್ತದ ಅಂತಂದು ಒಂದು 2 ಅವ ಅಷ್ಟೇ. 2 ಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆಲ್ಲ ಅವು ಹಾಕ್ಕೊಂಡೀನಿ. ಇನ್ನು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಹಾಕ್ಕೊಂಡು ಇವು ಚೆಂದ ಗೋಲ್ಡನ್ ಕಲರ್ ಬರೋತನ ಫ್ರೈ ಮಾಡ್ಕೊಂಡಿದ್ಮೇಲೆ ಕರಿಬೇವು ಹಾಕ್ಕೋತೀನಿ. ನಾನು ಕರಿಬೇವು ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೋಬೇಕು, ಕರಿಬೇವು ಟೇಸ್ಟ್ ಬರ್ತದಲ್ವ, ಅದ್ರ ಸಲುವಾಗಿ. ಇನ್ನು ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕರಿಬೇವು ಎಲ್ಲ ಚೆಂದ ಕಲರ್ ಬರೋತನ ಫ್ರೈ ಮಾಡ್ಕೋಬೇಕು. ಈ ಥರ ಕಲರ್ ಬಂದಿದ್ಮೇಲೆ ಫ್ರೈ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೇವಲ್ವ ಎಲ್ಲ ತರಕಾರಿಗಳು, ಅದು ಹಾಕ್ಕೋಬೇಕು ಡೈರೆಕ್ಟು. ಇನ್ನು ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೋಬೇಕು. ಇನ್ನು ಇದಕ್ಕೆಲ್ಲ ಗ್ರೇವಿ ಇರ್ತದಲ್ವ ಮೊಸರ್ದು, ಅದೆಲ್ಲ ಹಾಕ್ಕೊಂಡು ಚೆಂದ ಕಲಿಸ್ಕೋಬೇಕು. ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡೋರು ಭೀ ನಡೀತದ, ಅದ್ರ ಸಲುವಾಗಿ ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕೀನಿ. ಯಾಕಂದ್ರೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿನಲ್ವ, ಉಳ್ಳಾಗಡ್ಡಿ ಸ್ವಲ್ಪ ಹೆಚ್ಚಿಗೆ ಎಣ್ಣೆ ನುಂಗ್ತದ, ಅದ್ರ ಸಲುವಾಗಿ ಚೆಂದ ಇವೆಲ್ಲ ತರಕಾರಿ ಎಲ್ಲ ಹಾಕ್ಕೊಂಡು
ಚೆಂದ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಏನು ಹಾಕೋದು ಬೇಕಾಗಲ್ಲ, ಯಾಕಂದ್ರೆ ನಾವೆಲ್ಲ ಮ್ಯಾರಿನೇಟ್ ಮಾಡೋ ಟೈಮಿಗೆ ಹಾಕ್ಕೊಂಡಿದ್ದೀವಿ ಮಸಾಲೆಗಳು, ಖಾರ, ಉಪ್ಪು ಎಲ್ಲ. ಈ ಥರ ಚೆಂದ ಕಲಿಸ್ಕೊಂಡು ಇಟ್ಕೊಂಡಿದ್ಮೇಲೆ ಒಂದು 10-15 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಡಬೇಕು ಮೀಡಿಯಮ್ ಫ್ಲೇಮ್ ಮೇಲೆ. ಯಾಕಂದ್ರೆ ಅವೆಲ್ಲ ತರಕಾರಿ, ಹಾಲು ಅವೆಲ್ಲ ಚೆಂದ ಕುದಿಬೇಕಲ್ವ, ಅದ್ರ ಸಲುವಾಗಿ. ಇನ್ನು ಆ ಕಡೆ ಪ್ಲೇಟೆಲ್ಲ ಮುಚ್ಚಿಟ್ಟಿದ್ಮೇಲೆ ಇನ್ನು ಈಚೆ ಕಡೆ ನಾನು ಆಲ್ರೆಡಿ ಅನ್ನಕ್ಕೆ ಹೆಸರು ಬಂದಿತ್ತು, ನೀರು ನೋಡ್ಬೋದು, ಇಲಚ್ಚಿ ಅವೆಲ್ಲ ಹಾಕಿ ಸಲುವಾಗ ಕಲರ್ ಹೆಂಗೆ ಬಂದದಂತ. ಇನ್ನು ಇದೆಲ್ಲ ಚೆಂದ ಹೆಸರು ಬಂದಿದ್ಮೇಲೆ ಇದಕ್ಕೆ ನಾವು ಅಕ್ಕಿ ತೊಳ್ಕೊಂಡು ಮತ್ತು ಅದು ಅಕ್ಕಿ ಹಾಕೊಳತ್ತೀನಿ. ಮಿನಿಮಮ್ ಒಂದು 75% ಹಂಗೆ ಇದು ಕುದಿಬೇಕು ಇಲ್ಲ ಅಕ್ಕಿ. ಆಮೇಲೆ ಇದು ಅಕ್ಕಿ 75% ಕುದ್ದಿಮೇಲೆ ನಾವು ಈ ಕಡೆ ಬಿರಿಯಾನಿದಾಗ ಹಾಕ್ಕೋಬೇಕು. ತರಕಾರಿ ವೆಜಿಟೇಬಲ್ ಬಿರಿಯಾನಿ ಮಾಡತ್ತೀನಲ್ವ, ಅದ್ರ ಸಲುವಾಗಿ ತರಕಾರಿದಾಗ ಹಾಕ್ಕೋಬೇಕು. ಒಂದು 15 ನಿಮಿಷ ಆಗಿದ್ಮೇಲೆ ನೋಡ್ಬೋದು ಯಾವ ಥರ ಕಲರ್ ಬಂದದಂತ, ಎಣ್ಣೆ ಎಲ್ಲ ಎಷ್ಟು ಕಲರ್ ಬಿಟ್ಟದ ಅಂತಂದು. ಈ ಥರ ಚೆಂದ ಫ್ರೈ ಮಾಡ್ಕೋಬೇಕು. ಆಲ್ರೆಡಿ ಇದು ಎಣ್ಣೆಗೆ ಫ್ರೈ ಆಯ್ತದ. ಇನ್ನು ನಿಮಗೆ ಬೇಕು ಅಂದ್ರೆ ಆಲೂ ಅವೆಲ್ಲ ಸ್ವಲ್ಪ ಗಟ್ಟಿ ಇರ್ತಾವಲ್ವ, ಬೇಯಲ್ಲ ಅಂತಂದ್ರೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದು ಇದಿತ್ತಲ್ವ ಬಾಳ್ಗೆ, ಅದ್ರೊಳಗೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದು ಇದ್ರಾಗ ಹಾಕ್ಕೋಬೇಕು. ತರಕಾರಿ ಎಲ್ಲ ಕುದೀತಾವ. ಹಾಗಾಗಿ ನಾನು ಹಾಕಿಲ್ಲ ಏನಿಲ್ಲ, ಡೈರೆಕ್ಟು ಎಣ್ಣೆಗೆ ಕುದಿಸಿನಿ, ಫ್ರೈ ಮಾಡೀನಿ. ಇನ್ನು ಈ ಥರ ಹಾಲು ನಾನು ಮ್ಯಾಶ್ ಮಾಡಿ ನೋಡಿದಾಗ ಆಲ್ಮೋಸ್ಟ್ ಕುದ್ದಿವು ಎಲ್ಲ ತರಕಾರಿ. ಇದ್ರಾಗ ಭೀ ಒಂದು ಸ್ವಲ್ಪ ಕುದ್ರೆ ಸಾಕು, ಮತ್ತು ಉಮ್ಮಗಾಲಾಗಿ ಬಿಡ್ತೇವಲ್ವ ಅನ್ನ, ಅದ್ರಾಗ ಚೆಂದ ಕುದೀತಾವ. ಅದ್ರ ಸಲುವಾಗಿ ನಾನು ಆ ಕಡೆ ಭೀ ಕುದ್ದಿದ್ಮೇಲೆ ಇನ್ನು ಚೆಂದ ಮಿಕ್ಸ್ ಮಾಡಿ ನೋಡ್ಕೊಂಡಿದ್ಮೇಲೆ ಈ ಕಡೆ ನಾನು ಅನ್ನ ಎಲ್ಲ ನೋಡ್ಕೊಂಡಿದ್ಮೇಲೆ ಅನ್ನ ಭೀ ಆಲ್ಮೋಸ್ಟ್ 75% ಹಂಗೆ ಕುದ್ದಿತ್ತು. ಇನ್ನು ನಾನು ಟಮಾಟ, ಆಲೂಗಡ್ಡೆ ಅವೆಲ್ಲ ನೋಡ್ಕೊಂಡಿನಲ್ವ, ಇನ್ನೊಂದು ಸ್ವಲ್ಪ ಎಣ್ಣೆ ಕಲರ್ ಬಿಡಲಿ ಅಂತಂದು ಸ್ವಲ್ಪ ಒಂದು ಆ ಕಡೆ ಅನ್ನ ನೋಡತ್ತಾನೆ ಈ ಕಡೆ ಮುಚ್ಚಿಟ್ಟಿದ್ದ. ಹಾಗಾಗಿ ನಾನು ಇದು ಎಲ್ಲ ಚೆಂದ ಕಲಿಸ್ಕೊಂಡಿನಿ. ಈಗ ನೋಡಿ ಕಲಿಸ್ಕೊಳತ್ತೀನಿ. ನಾನು ಹಾಲು ನೋಡ್ಬೋದು ನಾನು ಯಾವ ಥರ ಒಡೆದು ತೋರಿಸ್ಲತ್ತೀನಿ ಅಂತ. ಚಮಚಲಿಂತು ಆಲ್ಮೋಸ್ಟ್ ಕುದ್ದದ. ಇದು ನಾನು 2 ಲೇಯರಾಗಿ ಮಾಡ್ತೀನಿ. ಬಿರಿಯಾನಿ ಅಂದ್ರೆ ಕಂಪಲ್ಸರಿ ನಾನು ಲೇಯರ್ ಟೈಪ್ ಮಾಡ್ತೀನಿ. ಅದ್ರ ಸಲುವಾಗಿ ಒಂದು ಹಾಫು ತರಕಾರಿದು ಇರ್ತದಲ್ವ ಗ್ರೇವಿ, ಅದು ತೆಕ್ಕೊಳತ್ತೀನಿ. ಒಂದು ಅರ್ಧ ಅಷ್ಟು ತೆಕ್ಕೋತೀನಿ, ಅರ್ಧ ಕೆಳಗೆ ಅರ್ಧ ಸೆಂಟರ್ನಾಗ ಅದ್ರ ಲೇಯರ್ ಆಗಿ ಹಾಕ್ತೀನಿ. ಅದ್ರ ಸಲುವಾಗಿ ಒಂದು ಅರ್ಧ ತೆಕ್ಕೊಂಡು ಇನ್ನು ಈ ಕಡೆ ಡೈರೆಕ್ಟು ಅನ್ನ ಕುದ್ದಿತ್ತಲ್ವ, ಸ್ಲೋ ಮಾಡ್ಕೊಂಡಿದ್ದೆ ನಾನು. ಡೈರೆಕ್ಟ್ ಈ ಕಡೆಯಿಂದ ತೆಗೆದು ಈ ಕಡೆ ಹಾಕೋತೀನಿ. ಅದ್ರ ಸಲುವಾಗಿ ಇನ್ನು ಅನ್ನ ಭೀ ನೋಡ್ದೆ 75% ಕುದ್ದದ. ಇನ್ನು ಇದು ತೊಗೊಂಡು ಡೈರೆಕ್ಟ್ ಈ ಥರ ಒಂದು ದೊಡ್ಡ ಜಾರಿ ಇರ್ತದಲ್ವ, ಅದರಲ್ಲಿಂದ ಡೈರೆಕ್ಟು ಅನ್ನನ ತೊಗೊಂಡು ನೀರೆಲ್ಲ ಜಾನ್ಕೊಂಡು ಫಸ್ಟು ಫ್ಲೇಮು ಸ್ಲೋ ಇಡಬೇಕು, ಯಾಕಂದ್ರೆ ನಾವು ತರಕಾರಿ ಎಲ್ಲ ಹೊತ್ತದ. ಅದ್ರ ಸಲುವಾಗಿ ಇನ್ನು ಡೈರೆಕ್ಟ್ ಈ ಥರ ಪೂರ್ತಿ ಹಾಕ್ಕೋಬೇಕು, ಸ್ಪ್ರೆಡ್ ಮಾಡ್ಕೋಬೇಕು ಅನ್ನ. ಈ ಥರ ಒಂದು 2 ಸರ್ತಿ ಹಂಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡಿದ್ಮೇಲೆ ಇದ್ರ ಮೇಲೆ ನಾವು ಅರ್ಧ ತೆಕ್ಕೊಂಡು ಇಟ್ಕೊಂಡಿದ್ದೇವಲ್ವ ಅದು ಹಾಕ್ಕೋಬೇಕು. ಅದು ಹಾಕ್ಕೊಂಬಕ್ಕಿಂತ ಮುಂಚೆ ನಾನು ಇದ್ರ ಮೇಲೆ ಆ ಉಳ್ಳಾಗಡ್ಡಿ ಫ್ರೈ ಮಾಡಿ ಇಟ್ಕೊಂಡಿನಲ್ವ ಗೋಲ್ಡನ್ ಕಲರು, ಅವು ಹಾಕ್ಕೊಳತ್ತೀನಿ ಫುಲ್ಲು. ಹಾಕ್ಕೊಂಡು ಇನ್ನು ಕೊತ್ತಂಬರಿ ಹಾಕ್ಕೊಳತ್ತೀನಿ. ಕೊತ್ತಂಬರಿ, ಪುದೀನ ಇರ್ತದಲ್ವ ಅದು ಹಾಕ್ಕೊಂಡು ಇನ್ನು ಇದ್ರ ಮೇಲೆ ಅರ್ಧ ತೆಕ್ಕೊಂಡಿನಲ್ವ ಗ್ರೇವಿ ತರಕಾರಿದು ಅದು ಹಾಕ್ಕೊಳತ್ತೀನಿ. ಈ ಥರ ಲೇಯರ್ ಮಾಡೋದ್ರಿಂದ ನಮಗೂ ಒಂದೇ ಥರ ಕೆಳಗೆ ಗ್ರೇವಿ ಇರ್ತದೆ, ಮ್ಯಾಗ ಅನ್ನ ಇರ್ತದೆ, ಈ ಥರ ಅನಿಸಲ್ಲ. ಅದ್ರ ಸಲುವಾಗಿ ಲೇಯರ್ ಆಗಿ ಮಾಡ್ಕೋಬೇಕು. ಇನ್ನು ಇದು ತರಕಾರಿ ಎಲ್ಲ ಚೆಂದ ಫುಲ್ಲು ಸ್ಪ್ರೆಡ್ ಮಾಡ್ಕೊಂಡು ಇದ್ರ ಮೇಲೆ ಮತ್ತು ನಾನು ಒಂದು ಅರ್ಧ ಲೆಮನ್ ಇತ್ತಲ್ವ ಅದ್ರದ್ದು ಹಿಂಡ್ಲತ್ತೀನಿ, ಲೆಮನ್ ಜ್ಯೂಸು. ಇನ್ನು ಇದು ಹಿಂಡ್ಕೊಂಡಿದ್ಮೇಲೆ ಇನ್ನು ಅನ್ನ ಉಳ್ದಿರ್ತದಲ್ವ ಅದು ಅನ್ನ ಮತ್ತು ಇದ್ರ ಮೇಲೆ ಹಾಕ್ಕೊಳತ್ತೀನಿ. ಫುಲ್ಲು ನೀರೆಲ್ಲ ತೆಕ್ಕೋಬೇಕು, ಯಾಕಂದ್ರೆ ಆಲ್ರೆಡಿ 75% ಹಂಗೆ ಕುದ್ದದ. ಇನ್ನು ಅದ್ರ ಸಲುವಾಗಿ ಇದು ಆಲ್ಮೋಸ್ಟು ಸ್ವಲ್ಪ ಇದ್ರ ಮೇಲೆ ಇದು ಆಯ್ತದ, ಚೆಂದ ಮುಮ್ಮಗಾಯ್ತದ. ಅದ್ರ ಸಲುವಾಗಿ ನೀರೆಲ್ಲ ತೆಕ್ಕೊಂಡು ಇನ್ನು ಇದು ಭೀ ಹಾಕ್ಕೊಳತ್ತೀನಿ ಫುಲ್ ಅನ್ನ. ಇನ್ನು ಇದು ಅನ್ನದ ನೀರು ಇರ್ತದಲ್ವ ಇನ್ನು ಸ್ವಲ್ಪ ಇಟ್ಕೋಬೇಕು, ಯಾಕಂದ್ರೆ ನಾವು ಫುಡ್ ಕಲರ್ ಬೇಕಂದ್ರೆ ಫುಡ್ ಕಲರ್ ಹಾಕ್ಕೋಬೋದು. ಅದ್ರ ಸಲುವಾಗಿ ನಾನು ಪೂರ್ತಿ ಅನ್ನ ತೆಕ್ಕೊಂಡಿದ್ಮೇಲೆ ಒಂದು ಸ್ವಲ್ಪ ನೀರು ತೆಗೆದಿಟ್ಕೊಳತ್ತೀನಿ ಅದೇ ಬಾಳಿಗೆಗೆ, ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದು ಬಾಳಿಗೆಗೆ. ಇನ್ನು ಅನ್ನ ಎಲ್ಲ ಒಳಗೆ ಕೆಳಗಿರ್ತದಲ್ವ ಅದೆಲ್ಲ ನೀರು ಜಾನ್ಕೊಳತ್ತೀನಿ. ಇನ್ನು ಸ್ವಲ್ಪ ಇದ್ರೆ ಸಾಕು. ಇನ್ನು ನಿಮಗೆ ಅನ್ನ ಜಾಸ್ತಿ ಕುದ್ದಿಲ್ಲ ಅಂದ್ರೆ ಸ್ವಲ್ಪ ನೀರು ಭೀ ಹಾಕ್ಬೋದು ಇದು ಅನ್ನದಾಗ. ಇನ್ನು ಇದೆಲ್ಲ ಪೂರ್ತಿ ಅನ್ನ ಎಲ್ಲ ಹಾಕ್ಕೊಂಡಿದ್ಮೇಲೆ ನಾನು ಉಳ್ಳಾಗಡ್ಡಿ ಅಷ್ಟು ಫ್ರೈ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ ಮತ್ತೊಂದು ಲೇಯರ್ ಹಾಕ್ಲತ್ತೀನಿ. ಹಾಕ್ಕೊಂಡು ಇನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಕೊತ್ತಂಬರಿ, ಪುದೀನ ಅವೆಲ್ಲ ಹಾಕ್ಕೊಂಡು ಇದ್ರ ಮೇಲೆ ಲೆಮನ್ ಜ್ಯೂಸ್ ಹಿಂಡ್ತೀನಿ. ಇದೆಲ್ಲ ಮತ್ತು ಇದಿಷ್ಟೆಲ್ಲ ಮಾಡ್ಕೊಂಡಿದ್ಮೇಲೆ ನಮಗೆ ಬೇಕು ಅಂದ್ರೆ ತುಪ್ಪ ಭೀ ಹಾಕ್ಕೋಬೋದು. ನನಗೆ ಅಷ್ಟೊಂದು ತುಪ್ಪ ಇಷ್ಟ ಆಗಲ್ಲ ಈ ಥರ ಬಿರಿಯಾನಿದಾಗ, ಅದ್ರ ಸಲ ನಾನು ತುಪ್ಪ ಹಾಕೊಂಬಲ್ಲ. ಇನ್ನು ಆ ಕಡೆ ಲೆಮನ್ ಜ್ಯೂಸ್ ಎಲ್ಲ ಹಿಂಡ್ಕೊಂಡಿದ್ಮೇಲೆ ಇನ್ನು ಈ ಕಡೆ ನಾನು ಸ್ವಲ್ಪ ಫುಡ್ ಕಲರ್ ಹಾಕ್ಲತ್ತೀನಿ. ಇನ್ನು ನೀರು ಸಪ್ರೇಟ್ ಏನು ತೊಗೊಂಬಲ್ಲಾಗಿನಿ, ಅನ್ನ ಮಾಡ್ಕೊಂಡಿದ್ದು ನೀರು ಇರ್ತದಲ್ವ ಅವೇ ನೀರು ಒಂದು ಚಮಚಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡು ಕಲಿಸ್ಕೊಂಡು ಇನ್ನು ಡೈರೆಕ್ಟ್ ಇದು ನಾವು
ಅನ್ನ ಮಾಡಿದ್ದೇವಲ್ವ ಬಿರಿಯಾನಿ ಅದ್ರ ಮೇಲೆ ಹಾಕ್ಕೊಂಡ್ರೆ ಆಯಿತು. ಯಾಕಂದ್ರೆ ಸ್ವಲ್ಪ ಕಲರ್ ಇದ್ದರೂ ಬಿರಿಯಾನಿ ಭೀ ಟೇಸ್ಟ್ ಹತ್ತದಲ್ವ, ಅದ್ರ ಸಲುವಾಗಿ ಸ್ವಲ್ಪ ವೆರೈಟಿ ಕಲರಾಗಿ ಕಾಣ್ತದೆ ಬಿರಿಯಾನಿ. ಅದ್ರ ಸಲುವಾಗಿ ನಾನು ಫುಡ್ ಕಲರ್ ಹಾಕೋತೀನಿ. ಹಾಕ್ಕೊಂಡು ಈ ಥರ ಒಂದು 15 ನಿಮಿಷ ಮುಚ್ಚಿಟ್ರೆ ಆಗೋಯ್ತು. ಯಾಕಂದ್ರೆ ಅನ್ನ ಮತ್ತು ತರಕಾರಿ ಎಲ್ಲ ಚಂದ ಮೆತ್ತಗಾಯ್ತವೆ. ಆಲ್ರೆಡಿ 75% ಅಷ್ಟೇ ಎರಡು ಬೆಂದವಲ್ವ, ಅದ್ರ ಸಲುವಾಗಿ ಇನ್ನೊಂದು 15 ನಿಮಿಷ ಬಿಟ್ಟರು ಮೀಡಿಯಮ್ ಫ್ಲೇಮ್ ಮೇಲೆ ಅದು ಚಂದ ಉಮ್ಮಗಾಯ್ತದ. ಬಿರಿಯಾನಿ ರೆಡಿ ಆಯ್ತದ, ವೆಜಿಟೇಬಲ್ ಬಿರಿಯಾನಿ. ಇನ್ನು ಕಡೆ ಅದು ಎಲ್ಲ ಉಮ್ಮಗಾಗತ್ತನ ನಾನು ಇನ್ನೊಂದು ಪ್ಯಾಕೆಟ್ ಮೊಸರು ತೊಗೊಂಡು ಇದಕ್ಕೆ ಮೊಸರ್ದು ಇದು ಮಾಡ್ಲತ್ತೀನಿ. ಯಾಕಂದ್ರೆ ಬಿರಿಯಾನಿ ಅಂದ್ರೆ ಕಂಪಲ್ಸರಿ ಮೊಸರು ಇರಬೇಕಲ್ವ. ರೈತ ಅಂತಾರೆ ನೋಡ್ರಿ, ಮೊಸರು ರೈತ ಅದು ಮಾಡ್ಲತ್ತೀನಿ. ಇದಕ್ಕೆ ನೀವು ಡೈರೆಕ್ಟು ಈ ಥರ ಸಿಂಪಲ್ ಒಣ ಮೊಸರಿಂದಾದರೂ ಮಾಡ್ಬೋದು, ಇಲ್ಲ ಸೌಂತಿಕಾಯಿ ಇರ್ತಾವಲ್ವ ಅದ್ರದ್ದು ಭೀ ಮಾಡ್ಕೊಬೋದು. ಸೌಂತಿಕಾಯಿ ಗೀಚ್ಕೊಂಡು ಡೈರೆಕ್ಟು ಮಕ್ಕಳು ಒಣ ಮೊಸರು ಕೇಳ್ತಾರಂತಂದು ಮೊಸರಿಂದೇ ಮಾಡತ್ತೀನಿ. ಒಂದು ಸ್ವಲ್ಪ ಮೊಸರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಮ್ಯಾಶ್ ಮಾಡೋದ್ರಲಿಂತ ಅಂದ್ರೆ ಮಜ್ಜಿಗೆ ಥರ ಮಾಡ್ತೇವಲ್ವ ಆ ಥರ ಮಾಡ್ಲತ್ತೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳತ್ತೀನಿ. ಸ್ವಲ್ಪ ಅಳಸಿದ್ರೆ ಜಾಸ್ತಿ ಟೇಸ್ಟ್ ಹತ್ತದ ಅಂತಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಮಜ್ಜಿಗೆ ರೆಡಿ ಆಯಿತು. ಈಚೆ ಕಡೆ ಮೊಸರು ರೆಡಿ ಆಗ್ಯದ. ಇನ್ನು ಇದಕ್ಕೆ ಉಳ್ಳಾಗಡ್ಡಿ ಬೇಕು ಅಂದ್ರೆ ನಮ್ಮ ಮನೆಯವ್ರು ಉಳ್ಳಾಗಡ್ಡಿ ಅದಕ್ಕೆ ಕೇಳ್ತಾರಂತ ಒಂದು ಉಳ್ಳಾಗಡ್ಡಿ ಇಟ್ಟೀನಿ, ಲೆಮನ್ ಇಟ್ಟೀನಿ. ಇನ್ನು ಆಲ್ಮೋಸ್ಟ್ ನೋಡ್ಬೋದು ಬಿರಿಯಾನಿ ಒಂದು 15 ನಿಮಿಷ ಆಗಿದ್ಮೇಲೆ ಅನ್ನ ಯಾವ ಥರ ಬೆಂದದಂತ ಬಿರಿಯಾನಿ ರೆಡಿ ಆಗ್ಯದ. ಇನ್ನು ಡೈರೆಕ್ಟ್ ಇದು ತೊಗೊಂಡು ಊಟ ಮಾಡೋದಂದೆ. ಬಿಸಿ ಬಿಸಿಯಾಗಿ ಊಟ ಮಾಡಬೇಕು ಯಾವುದೇ ಅಡುಗೆ ಆಗಲಿ. ಇನ್ನು ನಾನಂತೂ ಕಂಪಲ್ಸರಿ ಈ ಥರ ಬಿರಿಯಾನಿ ಅದು ಇತ್ತಂದರೆ ಈ ಕಡೆ ತೆಗೆಯೋದು, ಈ ಕಡೆ ಊಟ ಮಾಡ್ತೀನಿ. ಇನ್ನು ಸ್ವಲ್ಪ ಲೇಟ್ ಭೀ ಆಯ್ತದ ಒಂದೊಂದು ಸರ್ತಿ ಮಕ್ಕಳು ಅವ್ರು ತಿಂಬಲ್ಲಲ್ವ, ಅದ್ರ ಸಲುವಾಗಿ ನಾನು ತಿನ್ನಿಸಿ ಮಾಡ್ಬೇಕಾಯ್ತದ. ಇವತ್ತು ಎಲ್ಲರೂ ಮನೆಗೆ ಇದ್ದರು, ಹಾಗಾಗಿ ಇನ್ನು ಎಲ್ಲರೂ ಕುಂತು ಊಟ ಮಾಡಮ್ಮಿ ಅಂತಂದು ಸಲುವಾಗಿ ಡೈರೆಕ್ಟು ಮಕ್ಕಳೆಲ್ಲ ಕುಂತು ಊಟ ಮಾಡತ್ತಿದ್ದೇವೆ. ಇನ್ನು ಇದಕ್ಕೆ ನಾನು ವೆಜಿಟೇಬಲ್ ಅದಲ್ವ, ಇದ್ರ ಕೂಡ ನಾನು ಒಂದು 4 ಜನಕ್ಕೆ 4 ಎಗ್ ಅಂತಂದು ಕುದಿಸಿಟ್ಕೊಂಡಿದ್ದೆ. ಅದ್ರ ಸಲುವಾಗಿ ನಾವು ಎಗ್ಗು ಅದೆಲ್ಲ ಇದ್ರು ಭೀ ಮಕ್ಕಳು ತಿಂತಾರಂತಂದು ಇಲ್ಲಿ ನೋಡ್ರಿ 4 ಎಗ್ ಕುದಿಸಿನಂದಿನಲ್ವ, ಇದೇ ಎಗ್ ಕುದಿಸ್ಕೊಂಡೀನಿ. ಇನ್ನು ಇದೆಲ್ಲ ಫಸ್ಟು ಜಾನುಗೆ ಖಾರ ಹತ್ತದ ಅಂತಂದು ಮ್ಯಾಗಿನ ತೆಗಿಲತ್ತೀನಿ. ಅದ್ರ ಸಲುವಾಗಿ ನಾನು ಮಕ್ಕಳು ತಿಂತಾರಂತೆ ಲೇಯರ್ ಮಾಡ್ತೀನಿ. ಬೇಕು ಅಂದ್ರೆ ಈ ಥರ ವೈಟ್ ಅನ್ನ ಊಟ ಮಾಡ್ತಾರೆ, ಬೇಡ ಅಂದ್ರೆ ಬಿರಿಯಾನಿ ಅದು ಇರ್ತದಲ್ವ ಅದು ತಿಂತಾರೆ. ಹಾಗಾಗಿ ಇನ್ನು ಪ್ಲೇಟಿಗೆ ಇಬ್ರಿಗೆ ಸರ್ವ್ ಮಾಡಿ ಒಂದೊಂದು ಎಗ್ ಇಟ್ಟು ಇನ್ನು ಮೊಸರು ಹಾಕ್ಲತ್ತೀನಿ. ಈ ಥರ ಇದ್ರೆ ಅವ್ರು ಭೀ ತಿಂತಾರೆ. ವೆರೈಟಿ ಕಲರ್ ಆಗಿರ್ತದಲ್ವ, ಸೂಪರ್ ಟೇಸ್ಟ್ ಇರ್ತದೆ ಬಿರಿಯಾನಿ, ವೆಜಿಟೇಬಲ್ ಬಿರಿಯಾನಿ. ಒಂದು ಸರ್ತಿ ಮಾಡಿ ಉಣ್ರಿ ನೋಡಿರಿ, ನೀವು ಭೀ ಉಂಡು ನನಗೆ ಕಮೆಂಟ್ ಮಾಡಿರಿ. ಇನ್ನು ಇವತ್ತಿನ ವೆಜಿಟೇಬಲ್ ಬಿರಿಯಾನಿ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇನ್ನು ಯಾರೆಲ್ಲ ಬೆಲ್ ಐಕನ್ ಕ್ಲಿಕ್ ಮಾಡಿಲ್ಲಲ್ವ ಅವರೆಲ್ಲ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಇನ್ನು ನಾನು ಮಾಡೋ ವೀಡಿಯೋಗಳಾಗಲಿ ರೆಸಿಪಿಗಳಾಗಲಿ ನಿಮ್ಮ ಫೋನ್ನ ನೋಟಿಫಿಕೇಷನ್ ಬರ್ತದೆ. ಇನ್ನು ನಾನು ನಮ್ಮ ಮನೆಯವರಿಗೆ ನನಗೆ ಸರ್ವ್ ಮಾಡ್ಕೊಳತ್ತೀನಿ. ಬಿಸಿದಾಗೆ ಊಟ ಮಾಡತ್ತಿದ್ದೇವೆ. ಹಾಗಾಗಿ ಇನ್ನು ನೀವೆಲ್ಲ ಹೆಂಗೆ ಮಾಡ್ತೀರಿ ಬಿರಿಯಾನಿ? ವೆಜಿಟೇಬಲ್ ಬಿರಿಯಾನಿ ಮಾಡ್ತೀರಾ ಇಲ್ಲ ಚಿಕನ್ ಬಿರಿಯಾನಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿರಿ. ಇನ್ನು ಆಲ್ಮೋಸ್ಟ್ ಎಲ್ಲರಿಗೂ ಬಾಯ್.